morning children. So in previous class we have discussed about family. So families ಇಲ್ಲಿ ನಾವು 2 types ಅನ್ನು ನೋಡ್ತೀವಿ ಅಂತ ಹೇಳಿದ್ದೆ. ಸೊ ಯಾವ್ಯಾವುದು ಅಂತ ಹೇಳಿದಾಗ ಅದರಲ್ಲಿ ಸ್ಮಾಲ್ ಫ್ಯಾಮಿಲಿ ಮತ್ತೊಂದು ಬಿಗ್ ಫ್ಯಾಮಿಲಿ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಸ್ಮಾಲ್ ಫ್ಯಾಮಿಲಿ ಬಗ್ಗೆ ಅಥವಾ ನ್ಯೂಕ್ಲಿಯರ್ ಫ್ಯಾಮಿಲಿ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ, ಹೌದಲ್ವಾ? ಸೊ ಇದು ಯಾವ ಫ್ಯಾಮಿಲಿ? ಸ್ಮಾಲ್ ಫ್ಯಾಮಿಲಿ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಜಾಯಿಂಟ್ ಫ್ಯಾಮಿಲಿ ಬಗ್ಗೆ ತಿಳ್ಕೊಳ್ಳೋಣ. Some families are big. In a big family, many people live together. ಸೊ ಇಲ್ಲಿ ಸಮ್ ಫ್ಯಾಮಿಲೀಸ್ ಏನಾಗಿರುತ್ತೆ, ತುಂಬಾ ಬಿಗ್ ಆಗಿರುತ್ತಂತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಒಂದು ಪಿಕ್ಚರು. ಸೊ ನೀವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ರಿ, ಜಸ್ಟಲ್ಲಿ 4 ಮೆಂಬರ್ಸ್ ಮಾತ್ರ ಇದ್ದಾರೆ, ಹೌದಲ್ವಾ? ಇಲ್ಲಿ ಬಟ್ ಇಲ್ಲಿ ಒಂದು ಪಿಕ್ಚರನ್ನು ನೋಡಿ, ಇಲ್ಲಿ 4 ಮೆಂಬರ್ಸ್ ಖಂಡಿತ ಇಲ್ಲ, ಹೌದಲ್ವಾ? ಇಲ್ಲಿ ಬೇರೆ ಬೇರೆ ಫ್ಯಾಮಿಲಿ ಮೆಂಬರ್ಸ್ ಸಹ ಇದ್ದಾರೆ. ಸೊ ಯಾರ್ಯಾರು ಅವರೆಲ್ಲ ಅಂತ ನೋಡೋಣ. ಇನ್ ಎ ಬಿಗ್ ಫ್ಯಾಮಿಲಿ ಮೆನಿ ಪೀಪಲ್ ಲೈವ್ ಟುಗೆದರ್. ಇನ್ನು ದೊಡ್ಡ ದೊಡ್ಡ ಫ್ಯಾಮಿಲಿಯಲ್ಲಿ ಅನೇಕ ಜನರು ವಾಸ ಮಾಡ್ತಾ ಇರ್ತಾರೆ, ಎಲ್ಲರೂ ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಎ ಬಿಗ್ ಫ್ಯಾಮಿಲಿ ಆ್ಯಸ್ ಗ್ರ್ಯಾಂಡ್ ಪೇರೆಂಟ್ಸ್. ಸೊ ನಾನು ಹೇಳ್ದಂಗೆ ಇಲ್ಲಿ ಯಾರ್ಯಾರಿದ್ದಾರೆ ಹಾಗಾದರೆ? ಗ್ರ್ಯಾಂಡ್ ಪೇರೆಂಟ್ಸ್ ಇದ್ದಾರೆ, ಜೊತೆಗೆ ಪೇರೆಂಟ್ಸ್ ಇದ್ದಾರೆ, ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಅಂಕಲ್ ಆ್ಯಂಡ್ ಆಂಟ್ಸ್ ಆ್ಯಂಡ್ ಕಝಿನ್ಸ್. They all live together in the same house. It is called joint family. ಸೊ ಇಲ್ಲಿ ಜಾಯಿಂಟ್ ಫ್ಯಾಮಿಲಿ ಅಂದಾಗ ಏನು? ಇಲ್ಲಿ ಅಪ್ಪ ಅಮ್ಮ ಮಾತ್ರ ಇಲ್ಲ, ಜೊತೆಗೆ ಇಲ್ಲಿ ಗ್ರ್ಯಾಂಡ್ ಪೇರೆಂಟ್ಸು ಇದ್ದಾರೆ. ಅಂದರೆ ಅಜ್ಜ ಅಜ್ಜಿ, ಅಂದರೆ ತಾತ ಅಜ್ಜಿ, ಮತ್ತು ಅಪ್ಪ ಅಮ್ಮ ಮತ್ತು ಅವರ ಮಕ್ಕಳು, ಜೊತೆಗೆ ನಿಮ್ಮ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಅಂದರೆ ನಿಮ್ಮ ತಂದೆಯ ಜೊತೆಗಿನ ಅಣ್ಣ ಅಥವಾ ತಮ್ಮ ಇರ್ಬೋದು. ಸೊ ಇಂಥವರು ಸಹ ಇರ್ತಾರೆ. ಎಲ್ಲರೂ ಏನು ಒಂದೇ ಫ್ಯಾಮಿಲಿಯಲ್ಲಿ ಇರ್ತಾರೆ. ಬಟ್ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂದಾಗ ಏನು? ಅಪ್ಪ ಅಮ್ಮ ಮಕ್ಕಳು. ಬಟ್ ಬಿಗ್ ಫ್ಯಾಮಿಲಿ ಅಥವಾ ಜಾಯಿಂಟ್ ಫ್ಯಾಮಿಲಿ ಅಂದಾಗ ಅಲ್ಲಿ ಗ್ರ್ಯಾಂಡ್ ಫಾದರು ಗ್ರ್ಯಾಂಡ್ ಮದರ್ ಇರ್ತಾರೆ, ಮತ್ತು ನಿಮ್ಮ ಪೇರೆಂಟ್ಸು ಜೊತೆಗೆ ಅವರ ಮಕ್ಕಳು, ಜೊತೆಗೆ ನಿಮ್ಮ ತಂದೆಯ ತಮ್ಮ ಅಥವಾ ಅಣ್ಣ. ಸೊ ಇವರು ಸಹ ಇರ್ತಾರೆ. ಇವರೆಲ್ಲರೂ ಏನು ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಜೊತೆಗೆ ಅವರ ಒಂದು ಫ್ಯಾಮಿಲಿ, ನಿಮ್ಮ ಅಂಕಲ್ ಫ್ಯಾಮಿಲಿ ಅಂದರೆ ಅವರ ವೈಫ್ ಇರ್ಬೋದು, ಅವರ ಮಕ್ಕಳು ಎಲ್ಲರೂ ಸಹ ಒಟ್ಟಿಗೆ ಇರ್ತಾರೆ. ಸೊ ಇದನ್ನು ನಾವು ಜಾಯಿಂಟ್ ಫ್ಯಾಮಿಲಿ ಅಂತ ಕರಿತೀವಿ. ಸೊ ನಿಮ್ಗೆ ಅರ್ಥ ತಿಳ್ಕೊತೀನಿ, ನ್ಯೂಕ್ಲಿಯರ್ ಫ್ಯಾಮಿಲಿಗೂ ಜಾಯಿಂಟ್ ಫ್ಯಾಮಿಲಿಗೂ ಏನು ವ್ಯತ್ಯಾಸ ಅಂತ. ಜಾಯಿಂಟ್ ಫ್ಯಾಮಿಲಿ ಅಂದಾಗ ಅಲ್ಲಿ ಅಪ್ಪ ಅಮ್ಮ ಅಜ್ಜಿ ತಾತ ಅವ್ರ ಮಕ್ಕಳು ಎಲ್ಲರೂ ಇರ್ತಾರೆ, ಅಂಕಲು ಅವ್ರ ಮಕ್ಕಳೆಲ್ಲ ಇರ್ತಾರೆ. ಬಟ್ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂದಾಗ ಅಲ್ಲಿ ಜಸ್ಟ್ ಓನ್ಲಿ 4 ಮೆಂಬರ್ಸ್ ಆರ್ 5 ಮೆಂಬರ್ಸ್ ಅಷ್ಟೇ. ಸೊ ಇದು ನಾವು ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಕರಿತೀವಿ. ದೇ ಆಲ್ ಲಿವ್ ಟುಗೆದರ್ ಇನ್ ಸೇಮ್ ಹೌಸ್. ನಾನು ಹೇಳ್ದಂಗೆ ಅವರೆಲ್ಲ ಒಂದೇ ಹೌಸಲ್ಲಿ ವಾಸ ಮಾಡ್ತಾರೆ. ಇಟ್ ಹ್ಯಾಸ್ ಕಾಲ್ಡ್ ಜಾಯಿಂಟ್ ಫ್ಯಾಮಿಲಿ. ಅದನ್ನು ನಾವು ಜಾಯಿಂಟ್ ಫ್ಯಾಮಿಲಿ ಅಂತ ಕರಿತೀವಿ. ವಿ ಸೆಲೆಬ್ರೇಟ್ ಅವರ್ ಬರ್ತ್ಡೇ ಫೆಸ್ಟಿವಲ್ ವಿತ್ ಅವರ್ ಪೇರೆಂಟ್ಸ್. ಸೊ ಅಲ್ಲಿ ಫ್ಯಾಕ್ಟೋಪೀಡಿಯಾ ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಫ್ಯಾಕ್ಟೋಪೀಡಿಯಾ, ಗ್ರ್ಯಾಂಡ್ ಪೇರೆಂಟ್ಸ್ ಆರ್ ಅವರ್ ಪೇರೆಂಟ್ಸ್ ಮದರ್ ಆ್ಯಂಡ್ ಫಾದರ್. ಸೊ ನೀವು ಇವಾಗ ಅನ್ಕೋಬೋದು, ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಪೇರೆಂಟ್ಸ್ ಯಾರು ಇವರು ಅಂತ. ಅವ್ರು ಯಾರು ಅಂದರೆ ನಿಮ್ಮ ತಂದೆಯ ಅಥವಾ ನಿಮ್ಮ ಅಮ್ಮನ ಅಪ್ಪ ಅಮ್ಮ ಆಗಿರ್ತಾರೆ. ಅವರು ನಾವು ಅಜ್ಜಿ ತಾತ ಅಂತ ಕರಿತೀವಿ, ಹೌದಲ್ವಾ? ಸೊ ಅವರು ಅಂಕಲ್ ಆ್ಯಂಡ್ ಆಂಟ್ ಆರ್ ಅವರ್ ಪೇರೆಂಟ್ಸ್ ಬ್ರದರ್ ಆರ್ ಸಿಸ್ಟರ್. ಅಂಕಲ್ ಮತ್ತು ಆಂಟಿ ಯಾರು ಅಂತ ಹೇಳಿದ್ರೆ, ಸೊ ನಮ್ಮ ಪೇರೆಂಟ್ಸ್ನ ಬ್ರದರ್ ಅಥವಾ ಸಿಸ್ಟರ್ ಆಗಿರ್ತಾರೆ. ಅವ್ರನ್ನ ನಾವು ಅಂಕಲ್ ಆ್ಯಂಡ್ ಆಂಟ್ ಅಂತ ಕರಿತೀವಿ. ನಿಮ್ಮ ತಂದೆಯ ಅಥವಾ ನಿಮ್ಮ ಅಮ್ಮನ ತಮ್ಮ ಅಥವಾ ತಂಗಿ ಅಥವಾ ಅಕ್ಕ ತಂಗಿ ಆಗಿರ್ತಾರೆ, ಅವ್ರನ್ನ ನಾವು ಅಂಕಲ್ ಆ್ಯಂಡ್ ಆಂಟ್ ಅಂತ ಕರಿತೀವಿ. ಮತ್ತು ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಕಝಿನ್ಸ್ ಆರ್ ದೇರ್ ಚಿಲ್ಡ್ರನ್. ಕಝಿನ್ ಅಂದರೆ ಯಾರು ಅಂದರೆ ನಿಮ್ಮ ಅಂಕಲ್ ಮತ್ತು ನಿಮ್ಮ ಆಂಟಿ ಇದ್ದಾರಲ್ಲ ಅವರ ಮಕ್ಕಳು. ಸೊ ಅವರ ಮಕ್ಕಳನ್ನ ನಾವು ಕಝಿನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲಿನಲ್ಲಿ ಕೊಟ್ಟಿದ್ದಾರೆ ನೋಡಿ ಒಂದು ಫ್ಯಾಕ್ಟೋಪೀಡಿಯಾದಲ್ಲಿ. ಬ್ರದರ್ ಆ್ಯಂಡ್ ಸಿಸ್ಟರ್ ಆರ್ ಕಾಲ್ಡ್ ಸಿಬ್ಲಿಂಗ್ಸ್. ನಮ್ಮ ಒಂದು ನ್ಯೂಕ್ಲಿಯರ್ ಫ್ಯಾಮಿಲಿ ಬರ್ತಕ್ಕಂತಹ ಬ್ರದರ್ ಮತ್ತು ಸಿಸ್ಟರ್ನ ಸಿಬ್ಲಿಂಗ್ಸ್ ಅಂತ ಕರಿತೀವಿ. ಸೊ ಜಾಯಿಂಟ್ ಫ್ಯಾಮಿಲಿ ಬರ್ತಕ್ಕಂತಹ ಕಝಿನ್ಸನ್ನು ನಾವು ಯಾರು ಅಂತ ಹೇಳ್ತೀವಿ? ಸೊ ನಮ್ಮ ಅಪ್ಪ ಅಮ್ಮನ ಯಾರು ಬ್ರದರ್ ಅಥವಾ ಸಿಸ್ಟರ್ ಇದ್ದಾರೋ ಅವ್ರನ್ನ ನಾವು ಅಂಕಲ್ ಅಂತ ಆಂಟಿ ಅಂತ ಕರಿತೀವಿ. ಆ ಅಂಕಲ್ ಮತ್ತು ಆಂಟಿಯ ಮಕ್ಕಳನ್ನು ನಾವು ಕಝಿನ್ಸ್ ಅಂತ ಕರಿತೀವಿ. ಸೊ ಇದು ಡಿಫ್ರೆನ್ಸ್ ಇರ್ತಕ್ಕಂಥ ನ್ಯೂಕ್ಲಿಯರ್ ಫ್ಯಾಮಿಲಿ ಮತ್ತು ಜಾಯಿಂಟ್ ಫ್ಯಾಮಿಲಿಗೆ ಇರ್ತಕ್ಕಂತಹ ಒಂದು ಡಿಫ್ರೆನ್ಸ್.
ವಿ ಸೆಲೆಬ್ರೇಟ್ ಅವರ್ ಬರ್ತ್ಡೇ ಆ್ಯಂಡ್ ಫೆಸ್ಟಿವಲ್ ವಿತ್ ಅವರ್ ಫ್ಯಾಮಿಲಿ ಮೆಂಬರ್ಸ್. ಸೊ ನಾವು ಫ್ಯಾಮಿಲಿ ಜೊತೆನೇ ನಾವು ಪ್ರತಿಯೊಂದು ಹಬ್ಬ ಇರ್ಬೋದು, ಬರ್ತ್ಡೇ ಇರ್ಬೋದು, ಎಲ್ಲವನ್ನು ಸಹ ನಾವು ಯಾರ ಜೊತೆ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ನಮ್ಮ ಒಂದು ಫ್ಯಾಮಿಲಿ ಜೊತೆ. ಹೌದಲ್ವಾ? ಬೇರೆಯವ್ರ ಜೊತೆ ನೀವೇನಾದರೂ ಸೆಲೆಬ್ರೇಟ್ ಮಾಡ್ತೀರಾ? ಇಲ್ಲ. ಸೊ ಯಾವುದೇ ಹಬ್ಬ ಆಗಲಿ, ಯಾವುದೇ ಬರ್ಡೇ ಫಂಕ್ಷನ್ ಆಗಲಿ, ಯಾವುದೇ ದಸರಾ ಇರ್ಬೋದು, ದೀಪಾವಳಿ ಇರ್ಬೋದು, ಮತ್ತು ಸಂಕ್ರಾಂತಿ, ಗಣೇಶ್ ಫೆಸ್ಟಿವಲ್ ಇರ್ಬೋದು. ಸೊ ಎಲ್ಲ ಫೆಸ್ಟಿವಲ್ಸನ್ನು ಸಹ ನಾವು ನಮ್ಮ ಫ್ಯಾಮಿಲಿ ಜೊತೆ ನಾವು ಆಚರಣೆ ಮಾಡ್ತೀವಿ. ನೆಕ್ಸ್ಟು ಕೆಲವೊಂದು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ ಅಲ್ಲಿ ನೋಡಿ. ಸೊ ಕೆಲವೊಂದು ವರ್ಕ್ಗಳನ್ನು ನಿಮ್ಮ ಫ್ಯಾಮಿಲಿ ಜೊತೆ ನೀವು ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಯಾವ್ಯಾವುದು ಅಂತ ನೋಡೋಣ. ಡೂ ಯು ಡೂ ದೀಸ್ ಥಿಂಗ್ಸ್ ವಿತ್ ಯುವರ್ ಫ್ಯಾಮಿಲಿ. ಸೊ ಈ ಒಂದು ವರ್ಕ್ಗಳನ್ನ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. ಎಸ್ ಆದರೆ ಎಸ್ ಅಂತ ಬರೀರಿ, ನೋ ಅಂದರೆ ರಾಂಗ್ ಅಂತ ಹಾಕಿ ಅಲ್ಲಿ. ಈಟ್ ಟುಗೆದರ್ ಆನ್ ದ ಡೈನಿಂಗ್ ಟೇಬಲ್. ಈಟ್ ಟುಗೆದರ್ ಆನ್ ದಿ ಡೈನಿಂಗ್ ಟೇಬಲ್ ಅಂದರೆ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಡೈನಿಂಗ್ ಟೇಬಲಲ್ಲಿ ಒಟ್ಟಿಗೆ ಊಟ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. ಫಸ್ಟಲ್ಲಿ ಮೊದಲನೇ ಕ್ವಶನ್ ಏನು ಅಂತ ಕೇಳ್ತಿದ್ದಾರೆ, ಈಟ್ ಟುಗೆದರ್ ಆನ್ ದಿ ಡೈನಿಂಗ್ ಟೇಬಲ್. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಊಟ ಮಾಡ್ತೀರಾ? ಹೌದು. ಹೌದಾದರೆ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ನೋ ಅಂತ ಹಾಕಿ, ಅಥವಾ ರೈಟ್ ಮಾರ್ಕ್ ಹಾಕಿ ಅಥವಾ ರಾಂಗ್ ಮಾರ್ಕ್ ಹಾಕಿ. ಈಟ್ ಟುಗೆದರ್ ಆನ್ ಡೈನಿಂಗ್ ಟೇಬಲ್. ಸೊ ಆಲ್ಮೋಸ್ಟ್ ಎಲ್ಲರೂ ನೀವು ಒಟ್ಟಿಗೆ ಊಟ ಮಾಡೋದಾದರೆ ರೈಟ್ ಮಾರ್ಕನ್ನು ಹಾಕಿ ಮೊದಲನೇ ಬಾಕ್ಸಲ್ಲಿ. ನೆಕ್ಸ್ಟ್ ನೋಡಿ, ಪ್ಲೇ ಇಂಡೋರ್ ಆ್ಯಂಡ್ ಔಟ್ಡೋರ್ ಗೇಮ್ಸ್. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಇಂಡೋರ್ ಗೇಮ್ಸ್ ಮತ್ತು ಔಟ್ಡೋರ್ ಗೇಮ್ಸ್ಗಳನ್ನು ಆಟ ಆಡ್ತೀರಾ? ಸೊ ಆಟ ಆಡ್ತೀವಿ ಅನ್ನೋದಾದರೆ ಅಲ್ಲಿ ರೈಟ್ ಮಾರ್ಕ್ ಹಾಕಿ. ಇಲ್ಲ ನೀವು ನಿಮ್ಮ ಫ್ಯಾಮಿಲಿ ಜೊತೆ ನಾನು ಆಟ ಆಡಲ್ಲ ಅಂದರೆ ರಾಂಗ್ ಮಾರ್ಕನ್ನು ಸೆಕೆಂಡ್ ಬಾಕ್ಸಲ್ಲಿ ಹಾಕಿ. ಗೋ ಫಾರ್ ಎ ಪಿಕ್ನಿಕ್ ಆರ್ ವಿಸಿಟ್ ಎ ಝೂ. ಸೊ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಪಿಕ್ನಿಕ್ ಹೋಗ್ತೀರಾ, ಜೊತೆಗೆ ಝೂಗೆ ನೀವು ಭೇಟಿ ಕೊಡ್ತೀರಾ? ಹೌದು. ಆಲ್ಮೋಸ್ಟ್ ನಾವೆಲ್ಲರೂ ನಮ್ಮ ಒಂದು ಫ್ಯಾಮಿಲಿ ಜೊತೆನೇ ನಾವು ಪಿಕ್ನಿಕ್ ಹೋಗ್ತೀವಿ, ಹಾಗೆಯೇ ಝೂಗೂ ಸಹ ಹೋಗಿರ್ತೀವಿ. ಸೊ ನೀವು ಥರ್ಡ್ ಬಾಕ್ಸಲ್ಲಿ ಅಲ್ಲಿ ಎಸ್ ಅಂತ ಅಥವಾ ರೈಟ್ ಮಾರ್ಕನ್ನು ಹಾಕಿ. ಗೋ ಫಾರ್ ಹಾಲಿಡೇ ಔಟ್ಸೈಡ್ ಯುವರ್ ಸಿಟಿ ಟೌನ್ ಡ್ಯೂರಿಂಗ್ ಸಮ್ಮರ್ ವೆಕೇಷನ್. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಬೇಸಿಗೆ ಸಂದರ್ಭದಲ್ಲಿ ಸಮ್ಮರ್ ವೆಕೇಷನಲ್ಲಿ ಹೊರಗಡೆ ಹೋಗ್ತೀರಾ? ಹಾಲಿಡೇ ಟೈಮಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗ್ತೀರಾ? ಹೌದು, ಹೋಗ್ತೀವಿ ಅನ್ನೋದಾದರೆ ಅಲ್ಲಿ ರೈಟ್ ಮಾರ್ಕನ್ನು ಹಾಕಿ. ಫೋರ್ತ್ ಬಾಕ್ಸಲ್ಲಿ ರೈಟ್ ಮಾರ್ಕನ್ನು ಹಾಕಿ. ನೆಕ್ಸ್ಟು, ವಾಚ್ ಪ್ರೋಗ್ರಾಮ್ಸ್ ಆನ್ ದಿ ಟೆಲಿವಿಷನ್. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಟಿ ವಿ ನೋಡ್ತೀರಾ ಒಟ್ಟಿಗೆ ಕೂತ್ಕೊಂಡು? ನೀವು ನಿಮ್ಮ ಫ್ಯಾಮಿಲಿ ಜೊತೆ ಒಟ್ಟಿಗೆ ಕೂತ್ಕೊಂಡು ಟೆಲಿವಿಷನಲ್ಲಿ ಬರ್ತಕ್ಕಂತಹ ಪ್ರೋಗ್ರಾಮ್ಸನ್ನು ನೋಡ್ತೀರಾ? ಹೌದು ಅನ್ನೋದಾದರೆ ಅಲ್ಲಿ ರೈಟ್ ಮಾರ್ಕನ್ನು ಹಾಕಿ. ಸೊ ಲಾಸ್ಟ್ ಬಾಕ್ಸಲ್ಲಿ ರೈಟ್ ಮಾರ್ಕ್ ಅಥವಾ ಇಲ್ಲ ಅಂದರೆ ರಾಂಗ್ ಮಾರ್ಕನ್ನು ಹಾಕಿ. ಸೊ ಇದಿಷ್ಟು ಜಾಯಿಂಟ್ ಫ್ಯಾಮಿಲಿ ಬಗ್ಗೆ. ಸೊ ಜಾಯಿಂಟ್ ಫ್ಯಾಮಿಲಿ ಮತ್ತು ನ್ಯೂಕ್ಲಿಯರ್ ಫ್ಯಾಮಿಲಿ ಇರ್ತಕ್ಕಂಥ ಡಿಫ್ರೆನ್ಸ್ ನಿಮಗೆ ಗೊತ್ತಾಗಿದೆ ಅಂತ ತಿಳ್ಕೊತೀನಿ. ಸೊ ಇಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಹೇಳಿದಾಗ ಸೊ ಅಲ್ಲಿ ಏನಾಗಿರುತ್ತೆ, ಪೇರೆಂಟ್ಸು, ಚಿಲ್ಡ್ರನ್ ಮತ್ತು ಅಷ್ಟು ಮಾತ್ರ ಇರ್ತಾರೆ. ಬಟ್ ನಾವು ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳಿದಾಗ ಅಲ್ಲಿ ಏನಾಗಿರುತ್ತೆ, ಜಾಯಿಂಟ್ ಫ್ಯಾಮಿಲಿಲಿ ಅಲ್ಲಿ ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್ ಅಂದರೆ ಗ್ರ್ಯಾಂಡ್ ಪೇರೆಂಟ್ಸ್ ಇರ್ತಾರೆ, ಜೊತೆಗೆ ನಮ್ಮ ಪೇರೆಂಟ್ಸ್ ಇರ್ತಾರೆ, ಜೊತೆಗೆ ಬ್ರದರ್, ಸಿಸ್ಟರ್ಸ್, ಅಂಕಲ್ಸ್ ಆ್ಯಂಡ್ ಆಂಟ್ಸ್ ಆ್ಯಂಡ್ ಕಸಿನ್ಸ್. ಸೊ ಇಲ್ಲಿ ಎಷ್ಟು 4 ಮೆಂಬರ್ಸ್ಗಿಂತ ಹೆಚ್ಚು ಜನ ಇದ್ದಾರೆ. ಸೊ ಅದನ್ನ ನಾವು ಜಾಯಿಂಟ್ ಫ್ಯಾಮಿಲಿ ಅಂತ ಕರಿತೀವಿ. ದೇ ಆಲ್ ಲಿವ್ ಟುಗೆದರ್ ಇನ್ ಸೇಮ್ ಹೌಸ್, ಇಟ್ ಈಸ್ ಕಾಲ್ಡ್ ಜಾಯಿಂಟ್ ಫ್ಯಾಮಿಲಿ. ಸೊ ಇದು ಜಾಯಿಂಟ್ ಫ್ಯಾಮಿಲಿ. ನ್ಯೂಕ್ಲಿಯರ್ ಫ್ಯಾಮಿಲಿ, ಸೊ ದಿಸ್ ಈಸ್ ಎ ನ್ಯೂಕ್ಲಿಯರ್ ಫ್ಯಾಮಿಲಿ. ಸೊ ಗ್ರ್ಯಾಂಡ್ ಪೇರೆಂಟ್ಸ್ನ ಯಾರು ಅಂತ ಹೇಳಿದ್ರೆ ಅವರು ನಮ್ಮ ಪೇರೆಂಟ್ಸ್ ಆದಂತಹ ಮದರ್ ಅಥವಾ ಫಾದರ್ ಅಥವಾ ಮದರ್ ಆಗಿರ್ತಾರೆ. ಹಾಗೆಯೇ ಅಂಕಲ್ ಆ್ಯಂಡ್ ಆಂಟ್ ಯಾರು ಅಂತ ಹೇಳಿದ್ರೆ ನಮ್ಮ ಪೇರೆಂಟ್ಸ್ನ ಬ್ರದರ್ ಮತ್ತು ಸಿಸ್ಟರ್ ಆಗಿರ್ತಾರೆ. ಕಸಿನ್ಸ್ ಯಾರು ಅಂತ ಹೇಳಿದ್ರೆ ಅವರು ನಮ್ಮ ಅಂಕಲ್ ಮತ್ತು ಆಂಟಿಯ ಮಕ್ಕಳು, ಚಿಲ್ಡ್ರನ್ಸ್ ಆಗಿರ್ತಾರೆ. ಅವರು ನಾವು ಕಸಿನ್ ಅಂತ ಕರಿತೀವಿ. ಸೊ ಜೊತೆಗೆ ಇಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ನೀವು ಏನೇನು ವರ್ಕನ್ನು ಮಾಡ್ತೀರಾ ಅಂತ ನೀವು ಆ ಒಂದು ಬಾಕ್ಸ್ಗಳಲ್ಲಿ ಫಿಲ್ ಮಾಡಿ. ಜೊತೆಗೆ ಸೊ ಅಲ್ಲಿ ಒಂದು ಲೆಟ್ಸ್ ಡೂ ಅಂತ ಕೊಟ್ಟಿದ್ದಾರೆ ನೋಡಿ. ಪೇಸ್ಟ್ ದಿ ಪಿಕ್ಚರ್ ಆಫ್ ಯುವರ್ ಫ್ಯಾಮಿಲಿ ಹಿಯರ್. ನೀವು ನಿಮ್ಮ ಫ್ಯಾಮಿಲಿಯ ಫೋಟೋವನ್ನು ಆ ಒಂದು ಬಾಕ್ಸಲ್ಲಿ ಹಾಕಿ ನೋಡೋಣ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪೇಜ್ ನಂಬರ್ 4ಅಲ್ಲಿ ಸೋಷಿಯಲ್ ಸ್ಟಡೀಸ್ ಅಂತ ಇದೆ ಅಲ್ವಾ, ಸೋಷಿಯಲ್ ಸ್ಟಡೀಸಲ್ಲಿ ಲೆಸನ್ ನಂಬರ್ 1ಅಲ್ಲಿ ಫ್ಯಾಮಿಲಿ ಅನ್ನೋ ಒಂದು ಚಾಪ್ಟ್ರಲ್ಲಿ ಪೇಜ್ ನಂಬರ್ 4 ತೆಗೆದುಬಿಟ್ಟು ಅದರಲ್ಲಿ
ಪೇಸ್ಟ್ ದಿ ಪಿಕ್ಚರ್ ಆಫ್ ಯುವರ್ ಫ್ಯಾಮಿಲಿ ಹಿಯರ್ ಅಂತ ಕೊಟ್ಟಿದ್ದಾರೆ. ಸೊ ಆ ಒಂದು ಪ್ಲೇಸಲ್ಲಿ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ಯಾಮಿಲಿ ಇರ್ತಕ್ಕಂತಹ ಒಂದು ಫೋಟೋವನ್ನು ಈ ಒಂದು ಜಾಗದಲ್ಲಿ ಅಂಟಿಸಿ. ನೆಕ್ಸ್ಟು ನೇಮ್ ದೀಸ್ ಫ್ಯಾಮಿಲೀಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಎಕ್ಸಸೈಸಲ್ಲಿ ನೇಮ್ ದೀಸ್ ಫ್ಯಾಮಿಲೀಸ್ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ, ನ್ಯೂಕ್ಲಿಯರ್ ಫ್ಯಾಮಿಲಿ ಮತ್ತು ಜಾಯಿಂಟ್ ಫ್ಯಾಮಿಲಿ. ಸೊ ಯಾವ್ಯಾವುದು ಯಾವ ಫ್ಯಾಮಿಲಿ ಅಂತ ನೀವು ಆ ಒಂದು ಡ್ಯಾಶ್ಗಳನ್ನು ಫಿಲ್ ಮಾಡಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೆಕ್ಸ್ಟ್ ಲೆಸನನ್ನು ಮಾಡೋಣ. ಸೊ ಇಲ್ಲಿ ಈ ಕ್ಲಾಸನ್ನು ನಿಲ್ಲಿಸೋಣ. ಥ್ಯಾಂಕ್ ಯು.